ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹೂಡಿ ವಿಜಯ್ ಕುಮಾರ್ರಿಂದ ಬ್ಯಾಗ್ ವಿತರಣೆ. ಶೈಕ್ಷಣಿಕ ಜಾಗೃತಿ ಹಾಗೂ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ತಾಲೂಕಿನ ದೊಡ್ಡನಾಯಕನಹಳ್ಳಿ ಸರ್ಕಾರಿ ಕಾಲೇಜು ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಜೆಡಿಎಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಹೂಡಿ ವಿಜಯ್ ಕುಮಾರ್ ಅವರು ಶಾಲಾ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹೂಡಿ ವಿಜಯ್ ಕುಮಾರ್ ಅವರು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಮುಖ್ಯವಾಗಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳೇ ವ್ಯಾಸಂಗ ಮಾಡುತ್ತಿದ್ದಾರೆ. ಪೋಷಕರು ಅತ್ಯಂತ ಶ್ರಮಪಟ್ಟು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಶ್ರಮಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಹೆತ್ತವರ ಕಷ್ಟ ಹಾಗೂ ತ್ಯಾಗವನ್ನ ಅರಿತು ಶ್ರದ್ಧೆಯಿಂದ ವ್ಯಾಸಂಗ ಮಾಡಬೇಕು. ಐಎಎಸ್, ಐಪಿಎಸ್, ಕೆಎಎಸ್, ವೈದ್ಯರು ಹಾಗೂ ಇಂಜಿನಿಯರ್ಗಳಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಪೋಷಕರ ಕನಸನ್ನ ನನಸು ಮಾಡಬೇಕು ಮತ್ತು ನೀವು ಉತ್ತಮ ವೃತ್ತಿ ಪಡೆದು ನೀವು ಇಂತಹ ಸೇವಾ ಕಾರ್ಯಗಳನ್ನು ಮಾಡಬೇಕು. ಕಳೆದ ಬಾರಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕಿಟ್ಗಳನ್ನು ನೀಡಲಾಗಿತ್ತು. ಈ ಬಾರಿ ತಾಲೂಕಿನಲ್ಲಿ ಶೈಕ್ಷಣಿಕ ಫಲಿತಾಂಶ ಗಣನೀಯವಾಗಿ ಏರಿಕೆಯಾಗಿರುವುದು ಅತ್ಯಂತ ಸಂತಸದ ವಿಷಯ. ಈ ಸಾಧನೆಗೆ ಕಾರಣಕರ್ತರಾದ ಶಿಕ್ಷಕರು ಹಾಗೂ ಪೋಷಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂಬರುವ ದಿನಗಳಲ್ಲಿಯೂ ಶಾಲೆಗಳ ಹಾಗೂ ವಿದ್ಯಾರ್ಥಿಗಳ ಅಗತ್ಯಕ್ಕೆ ತಕ್ಕಂತೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸಲು ಬದ್ದನಾಗಿದ್ದೇನೆ ಎಂದು ಅವರು ಭರವಸೆ ನೀಡಿದರು. ಅದೇ ರೀತಿ ಕೆಜಿಹಳ್ಳಿ ಸರ್ಕಾರಿ ಶಾಲೆ ಹಾಗೂ ತೊರ್ಲಕ್ಕಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ನೀಡಿದ್ದು ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಲ್ಲಳ್ಳಿ ನಾರಾಯಣಸ್ವಾಮಿ, ಮೈಲಾಂಡಹಳ್ಳಿ ನಾರಾಯಣಸ್ವಾಮಿ, ಕೆ ವೆಂಕಟೇಶ್, ಗೋಪಾಲಪ್ಪ, ಅಂಜಿನಪ್ಪ, ವಿಶ್ವನಾಥ್ ಚಲಪತಿ, ನವೀನ್ ಮಹಾರಾಜ್, ಅಜಯ್ ನರಸಿಂಹ, ಮಾಜಿ ಪುರಸಭೆ ಸದಸ್ಯ ಕುಟ್ಟಿ ದಿಬ್ಬಯ್ಯ, ಬಿಆರ್ ವೆಂಕಟೇಶ್, ಕುರಿ ಮಂಜು, ಸರ್ಕಾರಿ ಪದವಿ ಕಾಲೇಜು ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವೃಂದ ಹಾಗೂ ಪ್ರೌಢಶಾಲೆ ಉಪ ಪ್ರಾಂಶುಪಾಲರು, ಶಿಕ್ಷಕ ವೃಂದ ಮುಖಂಡರಾದ ಆಟೋ ಶ್ರೀನಿವಾಸ್, ಶಿವಾರ ನಾಣಿ, ನಾರಾಯಣಸ್ವಾಮಿ, ಬೆನ್ನಘಟ್ಟ ಭರತ್ ಸೇರಿದಂತೆ ಶಾಲಾ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಬೆಂಗಳೂರಿಗೆ ಹತ್ತಿರ ಇರುವಂತ ತಾಲೂಕಿದು, ತುಂಬಾ ಹತ್ತಿರ ಇರುವಂತ ತಾಲೂಕು. ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಈ ತಾಲೂಕು ಇನ್ನೂ ಬೆಳಿಬೇಕಾಗಿತ್ತು. ಆದ್ರೆ ಈ ಒಂದು ಇದುವರೆಗೂ ಅದು ಉದ್ಘಾಟನೆ ಆಗಿ ಅದು ಜನಕ್ಕೆ ಯಾರು ಯೂಸ್ ಆಗ್ತಾ ಇರಲಿಲ್ಲ. ನಾವು ಕಳೆದ 3 ವರ್ಷದ ಹಿಂದೆ ಹೋಗಿ ನೋಡಿದಾಗ ಅಲ್ಲಿ ಎಲ್ಲ ಕಿಟಕಿಗಳು ಹೊಡೆದೋಗಿದೆ, ಗಾಜುಗಳು ಹೊಡೆದೋಗಿದೆ, ಫುಲ್ ಅಲ್ಲಿ ಇರುವಂತ ನೀರಿನ ವ್ಯವಸ್ಥೆ ಇರಲಿಲ್ಲ. ಪೂರ್ತಿ ಅದು ಕೂಡ ಕುಡಿಯೋದಕ್ಕೆ ಅಡ್ಡ ಮಾಡ್ಕೊಂಡಿದ್ರು. ಇವತ್ತು ಪ್ರತಿ ರೀತಿ ನಾವು ಅದನ್ನ ರೆಡಿ ಮಾಡಿ ಕೊಟ್ಟ ಮೇಲೆ ಇವತ್ತು ಜನಕ್ಕೆ ಅದು ಅನುಕೂಲ ಆಗ್ತದೆ. ಪ್ರತಿ ರೀತಿ ಯಾವುದೋ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ, ನಾಮಕರಣಗಳು ಮಾಡ್ತಾರೆ, ಮದುವೆಗಳು ಮಾಡ್ಕೊಂತಾರೆ, ಹಲವಾರು ಕಾರ್ಯಕ್ರಮಗಳು ಇವತ್ತು ಮಾಡ್ಕೊಂತಾರೆ. ಆ ರೀತಿಯಲ್ಲಿ ಜನಕ್ಕೆ ಆಗ್ಬೇಕಲ್ಲ. ನಮ್ಮ ಸರ್ಕಾರ ದುಡ್ಡು ನಾವು ತಂದ ಮೇಲೆ ಅದು ಏನೋ ಒಂದು ಯೋಜನೆ ಮಾಡಿದ್ಮೇಲೆ ಅದು ಜನಕ್ಕೆ ಅನುಕೂಲ ಆಗಬೇಕು. ಆ ಅನುಕೂಲ ಆಗಿಲ್ಲ ಅಂದ್ರೆ ಮಾಡಿ ಪ್ರಯತ್ನ ಇಲ್ಲ. ನಮ್ಮ ತಾಲೂಕಿನಲ್ಲಿರುವಂತಹ ದನಿಗಳು ಇದನ್ನೆಲ್ಲ ಗುರುತಿಸಬೇಕು. ಯಾವೆಲ್ಲ ಅನುದಾನಗಳು ಬಂದಿದೆ ಮಾಲೂರು ತಾಲೂಕಿಗೆ, ಅದು ಬಳಕೆ ಆಗ್ತಾ ಇದೆಯಾ ಇಲ್ವೋ, ಸುಮ್ಮನೆ ಕಟ್ಬಿಟ್ಟು ನಿಂತಿದ್ಯಾ ಅಂತ ನೋಡ್ಬೇಕಲ್ವಾ. ಆ ನೋಡುವಂತ ಕೆಲಸ ಮಾಡ್ಬೇಕು. ನಾನು ಸ್ಥಳೀಯವಾಗಿರೋರು ಅಂತಂದವ್ರಿಗೆ ಅವ್ರ ಮುಖ್ಯ ಗೊತ್ತಾಗಬೇಕಲ್ಲ. ಇವೆಲ್ಲ ದಿನಕ್ಕೆ 4 ಸರಿ ಓಡಾಡ್ತಾರೆ. ಯಾಕೆ ಅಂಬೇಡ್ಕರ್ ಭವನ ಕಾಣಿಸ್ತಾ ಇಲ್ಲ? ಯಾಕೆ ಅದನ್ನ ಇನ್ನು ಇದುವರೆಗೂ ಉದ್ಘಾಟನೆ ಆಗಿಲ್ಲ? ಯಾಕೆ ಅದನ್ನ ಕುಡಿಯೋದಕ್ಕೆ ಬಿಟ್ಟಿದ್ದೀರಾ ಆ ಜಾಗದಲ್ಲಿ? ಹಾಗಾಗಿ ಇದನ್ನೆಲ್ಲ ಜನನೂ ಎಚ್ಚೆತ್ಕೊಬೇಕು. ನಮ್ಗಲ್ಲಿ ಕಟ್ಕೊಟ್ಟಿದಾರಲ್ಲ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ದು ನಾವು ಕೂಡ ರಕ್ಷಣೆ ಮಾಡಬೇಕು. ಅಲ್ಲಿ ಏನ್ ಬೇಕು ಅನುಕೂಲ ಆಗ್ಬೇಕು ಅಂತದನ್ನ ನೋಡಿ ಖಂಡಿತ ಈ ಭಾಗದ ಮುಖಂಡರು ಕೂಡ ಅದನ್ನ ಎಚ್ಚರಿಕೆ ವಹಿಸ್ತಾ ಅದನ್ನ ಲೈಬ್ರರಿ ಮಾಡಬೇಕು. ಲೈಬ್ರರಿ ಮಾಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಾವು ಆನಂದ್ ಅವರು ಹೇಳಿದ್ದಾರೆ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ವಿ. ಖಂಡಿತವಾಗಿ ಅದು ಆದಷ್ಟು ಬೇಗ ಮಕ್ಕಳಿಗೆ ಅನುಕೂಲ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ತಮಗೆ ತಿಳಿಸ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಇಷ್ಟ ನಾನು ಮಾತನಾಡ್ತಾ ಇದ್ದೀನಿ. ಏನಿವತ್ತು ಈ ನಮ್ಮ ಟೇಕಲ್ ಹೋಬಳಿ ಕೆಜಿಹಳ್ಳಿನಲ್ಲಿ ಈ ಒಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಲ್ರಿಗೂ ಕೂಡ ಇವತ್ತು ಬ್ಯಾಗ್ಸ್ ವಿತರಣೆ ಮಾಡಬೇಕಂತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಬಲ್ಲಳ್ಳಿ ನಾರಾಯಣಸ್ವಾಮಿ ಇದ್ದಾರೆ, ಜೊತೆಗೆ ಮಾಧ್ಯಮ ಮಿತ್ರರು ಇದ್ದಾರೆ. ಈ ಭಾಗದಲ್ಲಿರುವಂತಹ ಎಲ್ಲ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಬ್ಯಾಗ್ಸ್ ವಿತರಣೆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ತಾಲೂಕಿನಲ್ಲಿ ಸುಮಾರು 35,000 to 40,000 ಮಕ್ಕಳಿಗೆ ಈ ವರ್ಷ ಈ ಬ್ಯಾಗ್, ಕಾಲೇಜ್ ಬ್ಯಾಗ್ಸ್ ಇದರ ವಿತರಣೆ ಮಾಡಬೇಕಂತ ನಾವು ಈ ಬಾರಿ ನಾವೆಲ್ಲ ಮುಖಂಡರುಗಳೆಲ್ಲ ಕೇಳಿ ತೀರ್ಮಾನ ಮಾಡಿ ಇವತ್ತು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಏನೋ ಒಂದು ಸಣ್ಣದಾಗಿ ಮಕ್ಕಳಿಗೆ ಅನುಕೂಲ ಆಗಲಿ, ಯಾವುದೇ ರೀತಿಯಲ್ಲಿ ಏನೆಲ್ಲ ಒಂದು
ಈಗಾಗಲೇ ತಾಲೂಕಲ್ಲಿ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ವಿ. ಏನು ಕ್ರಿಕೆಟ್ ಕಿಟ್ಗಳು ಕೊಡೋದಾಗಿರ್ಬೋದು, ವಾಲಿಬಾಲ್ ಕಿಟ್ಗಳು ಕೊಡೋದಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಯುವಕರಿಗೆ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಎಜುಕೇಶನ್ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಈ ವರ್ಷ ಬ್ಯಾಗ್ಗಳು ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಕಳೆದ ವರ್ಷ 10th ಎಕ್ಸಾಮ್ ಕಿಟ್ಗಳು ಕೊಡುವಂತ ಕೆಲಸ ಮಾಡಿದ್ವಿ. ಇದಕ್ಕೆ ಮುಂಚೆ ಎಕ್ಸಾಮ್ ಕಿಟ್ ಕೊಡುವಂತ ಕೆಲಸ ಮಾಡಿದ್ರಿ. ಈ ಸಮಯದಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ವಿಜಯ ಕರ್ನಾಟಕದು ನಿಮಗೆ ನ್ಯೂಸ್ ಪೇಪರ್ ಯಾವುದು SLC ಓದೋದಕ್ಕೆ ಪ್ರತಿ ಮಕ್ಕಳಿಗೂ ಕೂಡ ನ್ಯೂಸ್ ಪೇಪರ್ ಆಗ್ತಾ ಇತ್ತು. ಅದು ಕೂಡ ನಮ್ಮ ಕಡೆಯಿಂದಾನೇ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ವಿ ಈ ಭಾಗದಲ್ಲಿ. ಜೊತೆಯಲ್ಲಿ ಇವತ್ತು ಸ್ವಲ್ಪ ಸೈಡ್ ಬಂದ್ರು ಬಾಕಿ ಏನಿವತ್ತು ನಮ್ಮ ಮಾಲೂರು ತಾಲೂಕಿನ ಮಕ್ಕಳಿಗೆ ಇವತ್ತು ಇಡೀ ನಮ್ಮ ಮಾಲೂರಲ್ಲಿ ಅತಿ ಹೆಚ್ಚು ಈ ವರ್ಷ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ 77% ಅಂಕ ನಮ್ಮ ಮಾಲೂರು ತಾಲೂಕು ಮಕ್ಕಳಿಗೆ ಸಿಕ್ಕಿದೆ. ಅದಕ್ಕೆಲ್ಲ ಕಾರಣ ಯಾರು? ನಮ್ಮ ಟೀಚರ್ಸ್, ಮಾಸ್ಟರ್ಸ್, ಪ್ರಿನ್ಸಿಪಾಲ್ ಎಲ್ಲರೂ ಸೇರಿ ಈ ವರ್ಷ ಒಳ್ಳೆ ಉನ್ನತವಾದ ನಿಮಗೆ ಎಜುಕೇಶನ್ ಕೊಟ್ಟಿರೋದ್ರಿಂದ ಈ ವರ್ಷ ನಮಗೆ ಕಳೆದ ಬಾರಿ 44% ಇತ್ತು. ಇವತ್ತು 77%ಗೆ ನಮ್ಮ ಮಾಲೂರು ತಾಲೂಕು ಕೀರ್ತಿ ಬರುವಂತ ಕೆಲಸ ನೀವು ಮಕ್ಕಳೆಲ್ಲ ಸೇರಿ ಮಾಡಿದ್ರ. ಆ ಒಂದು ಗೌರವ ಯಾರು ಸಲ್ಲಬೇಕು? ನಮ್ಮ ಟೀಚರ್ಸ್ಗೆ ಸಲ್ಲಬೇಕು. ಯಾಕಂದ್ರೆ ಅವರೆಲ್ಲ ಕಷ್ಟಪಟ್ಟು ನಿಮಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ತಂದೆ ತಾಯಿಯಂದ್ರು ನಮ್ಮ ಮಕ್ಕಳು ಓದಬೇಕು, ಚಂದಾಗಿ ಓದಬೇಕು, ಅವರು ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಡಾಕ್ಟರ್ಸ್, IAS, IPS, ತಹಸೀಲ್ದಾರ್ಸ್, ಪೊಲೀಸ್ ಅಧಿಕಾರಿಗಳು ಎಲ್ಲ ಯಾವ್ದೆಲ್ಲ ಅಧಿಕಾರಿ ಆಗ್ಬೇಕಂತ ಆಸೆಗಳಿದೆಯೋ ಅದಕ್ಕೆ ಒಂದು ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಯಂದ್ರು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ. ಆ ಒಂದು ಓದ್ತಾರೆ ಅಂತ ತಾವೆಲ್ಲ ಗೌರವ ಕೊಟ್ಟು ಈ ಸರಿ ನಮಗೆ ಮಾಲೂರು ತಾಲೂಕಲ್ಲಿ 77% ಅಂಕ ಎಲ್ರಿಗೂ ಬಂದಿರೋದ್ರಿಂದ ಈ ಸರಿ ನಿಜಕ್ಕೂ ಒಳ್ಳೆ ರಿಸಲ್ಟ್ ಇದೆ ಮಾಲೂರು ತಾಲೂಕು. ಹಾಗಾಗಿ ಎಲ್ರಿಗೂ ಶುಭವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಈ ಶಾಲೆಯ ಒಂದು ಕೀರ್ತಿ ತರಂತ ಕೆಲಸ ತಾವೆಲ್ಲ ಮಾಡಬೇಕು. ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಮೇಲೆ ಬಂದ್ರೆ ನಮ್ಮ ಈ ಶಾಲೆಯ ಒಂದು ಹೆಸರು ಉಳಿತಾರೆ. ನಿಮಗೆ ಗುರುಗಳಾದಂತ ಟೀಚರ್ಸ್, ಮಾಸ್ಟರ್ಸ್ ಅವರು ಹೆಸರು ಕೂಡ ಇರುತ್ತೆ. ನಿಮ್ಮ ತಂದೆ ತಾಯಿ ಅಂದ್ರೆ ಕಷ್ಟಪಟ್ಟು ಓದಿಸಿರ್ತಾರಲ್ಲ ಅದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಹಾಗಾಗಿ ತಾವೆಲ್ಲ ತುಂಬಾ ಚೆನ್ನಾಗಿ ಓದಿ ಬರಬೇಕು. ಇವತ್ತು ಯಾರನ್ನ ಅತಿ ಹೆಚ್ಚಾಗಿ IAS, IPS, ಡಾಕ್ಟರ್ಸ್, ಪೊಲೀಸು ಅಧಿಕಾರಿಗಳು ಯಾರನ್ನ ಆಗಿದಾರಂದ್ರೆ ಅದು ಸರ್ಕಾರಿ ಶಾಲೆಯ ಮಕ್ಕಳು. ಸರ್ಕಾರಿ ಶಾಲೆಯ ಮಕ್ಕಳು ಆ ಒಂದು ಒಳ್ಳೆಯ ಸ್ಥಾನದಲ್ಲಿರೋದು. ಹಾಗಾಗಿ ನಿಮ್ಗೆ ಒಳ್ಳೆ ಎಜುಕೇಶನ್ ಕೂಡ ಈ ಭಾಗದಲ್ಲಿ ಕೊಡ್ತಾ ಇದ್ದಾರೆ. ಈ ಇಲ್ಲಿಗೆ ಶಾಲೆಗೆ ಏನೆಲ್ಲ ಅವಶ್ಯಕತೆಗಳು ಏನಾದ್ರು ಇದ್ರೆ ನಮ್ಮ ಗಮನಕ್ಕೂ ತಂದು ನಾವು ಮಕ್ಕಳಿಗೆ ಏನ್ ಬೇಕೋ ಅದನ್ನ ಅನುಕೂಲ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ನಾನು ತಿಳಿಸ್ತಾ, ಮೈಸೂರು ಕ್ರೀಡಾಂಗಣಕ್ಕೆ ಈ ಭಾಗದ ಮಕ್ಕಳು ವಾಲಿಬಾಲ್ ಇದಕ್ಕೆ ಹೋಗೋದಕ್ಕೆ ಸೆಲೆಕ್ಷನ್ ಆಗಿದ್ದಾರೆ. ಅದಕ್ಕೆ ಏನ್ ಬೇಕು ಮಕ್ಕಳಿಗೆ ಹೋಗೋದಕ್ಕೆ ಏನ್ ಬೇಕು ಅನುಕೂಲ ನಮ್ಮ PT ಮಾಸ್ಟರ್ ಬರ್ತಾರೆ. ಅದನ್ನೇ ತಿಳಿಸಕ್ಕೆ ಖಂಡಿತವಾಗಿ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ. ನಿಮ್ಗೆ ಏನ್ ಅವಶ್ಯಕತೆ ಇದೆ ಈ ಓದಿಯಿಂದ ಈ ಸರಿ ಮಕ್ಕಳು ಪ್ರೌಢಶಾಲೆ ಇದ್ದಾರೆ ಮತ್ತೆ ಪ್ರಾಥಮಿಕ ಶಾಲೆ ಇದ್ದಾರೆ. ಅವರು ಲಾಸ್ಟ್ ಟೈಮ್ 25-26 ಸಾಲಿನಲ್ಲಿ ರಾಜ್ಯ ಮಟ್ಟದ ಆಯ್ಕೆಯಾಗಿ ಅಲ್ಲಿಗೆ ಆಗಿಲ್ಲ, ಬೇಕಾಗಿಲ್ಲ. ಈ ಸರಿ ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳು ಅವರ 24 ಅದು ನಾನು ಬರೀ ಗರ್ಲ್ಸ್ ಹೇಳ್ತೀನಿ, ಬಾಯ್ಸ್ 48 ಮಕ್ಕಳು ಸರ್. ಒಳ್ಳೆ ದೃಷ್ಟಿ ಕೊಟ್ಟರೆ ಚೆನ್ನಾಗಿರುತ್ತೆ. ನಿಮ್ಮ ನೋಡಿ ಚಪ್ಪಾಳೆ ಬರುತ್ತೆ. ಖಂಡಿತವಾಗಿ ಏನ್ ಜರ್ಸಿ ಬೇಕು ಅಂತ ಮಾಸ್ಟರ್